ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 2 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಾಕ್ಯ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗೆ ಆಯಿತು. ದೇವರೊಂದಿಗೆ ಸಮಾಧಾನವಿಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗೆ ಆಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಪ್ರಿಯರೇ, ನಾವು ಗಮನಿಸ್ತಾ ಇದ್ದಾವೆ, ನಾವು ಯಾರಿಗೆ ರಾಯಭಾರಿಗಳಾಗಿದ್ದೇವೆ ಎಂಬುದಾದರೆ ಕ್ರಿಸ್ತನಿಗೆ ರಾಯಭಾರಿಗಳು. ರಾಯಭಾರಿ ಎಂಬುದಾಗಿ ನಾವು ಹೇಳೋದಾದರೆ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್ ಎಂಬುದಾಗಿ ಇಂಗ್ಲಿಷ್ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅಂಬಾಸಿಡರ್ ಅಂದರೆ ರಾಯಭಾರಿಗಳು ಎಂಬುದಾಗಿ ಕನ್ನಡದಲ್ಲಿ ಅರ್ಥವಾಗಿದೆ. ಈ ಒಂದು ಅಂಬಾಸಿಡರ್ಸ್ ಅಂದರೆ ಒಂದು ಕಂಪನಿಯನ್ನು ರೆಪ್ರೆಸೆಂಟ್ ಮಾಡುವಂಥದ್ದು, ಅಥವಾ ಒಂದು ವ್ಯಕ್ತಿಯನ್ನು ರೆಪ್ರೆಸೆಂಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ರಾಜ್ಯವನ್ನು ರೆಪ್ರೆಸೆಂಟ್ ಮಾಡುವಂಥದ್ದಾಗಿ ಅಂದರೆ ತೋರಿಸುವಂಥದ್ದಾಗಿರ್ಬೋದು. ನಾವು ಯಾರನ್ನ ತೋರಿಸ್ತಾ ಇದ್ದೀವಿ, ನಾವು ಯಾರಿಗೆ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ ನೋಡೋದಾದ್ರೆ ಕ್ರಿಸ್ತನಿಗೆ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೇ ನಮ್ಮ ಮುಖಾಂತರ ಏನು ಮಾಡ್ತಾ ಇದ್ದಾನೆ, ಅನೇಕರಿಗೆ ಬುದ್ಧಿ ಹೇಳುವ ರೀತಿಯಲ್ಲಿ ನಮ್ಮನ್ನು ದೇವರು ಆತನಿಗೆ ಸಮಾನವಾಗಿ ಸೃಷ್ಟಿ ಮಾಡಿದನು. ಅಂದರೆ ದೇವರ ಸ್ವರೂಪದಲ್ಲೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ದೇವರ ಮಕ್ಕಳೇ, ಅದರ ಕೆಳಗಡೆ ವಾಕ್ಯದಲ್ಲಿ ನಾವು ಗಮನಿಸೋದಾದರೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂದರೆ ನಾವು ಅನೇಕ ಸಮಯ ದೇವರೊಂದಿಗೇ ಸಮಾಧಾನವಾಗಿರೋದಿಲ್ಲ. ದೇವರ ಮೇಲೆ ಕೋಪಿಸ್ಕೊಳ್ತೇವೆ, ದೇವರ ಮೇಲೆ ಸಿಟ್ಟು ಮಾಡಿಕೊಳ್ತೇವೆ, ದೇವರೊಟ್ಟಿಗೆ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡುತ್ತೇವೆ. ಆದರೂ ದೇವರ ಆತ್ಮನ ಹೇಳ್ತಾ ಇದ್ದಾರೆ, ನೀವು ಸಿಟ್ಟು ಮಾಡ್ಕೊಳ್ಳೋದು ಬೇಡ, ಯಾವುದೇ ಕೋಪ ಮಾಡ್ಕೊಳ್ಳೋದು ಬೇಡ, ಪ್ರಾರ್ಥನೆ ಮಾಡದೇ ಇರುವಂಥದ್ದು ಬೇಡ, ಸಮಾಧಾನವಾಗಿರ್ರಿ ಎಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗಿದ್ದೇವೆಂದು ದೇವರ ಪ್ರತಿಜ್ಞೆಗೊಳ್ಳದೆ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಅಂದರೆ ನಾವು ನೀತಿವಂತರಾಗಬೇಕಂತೇಳಿ ಆತನು ಪಾಪ ಸ್ವರೂಪಿಯಾಗಿ ಈ ಲೋಕದಲ್ಲಿ ಆತನು ತೋರಿಸಲ್ಪಟ್ಟನು, ಆತನು ಚಿಜ್ಜಲ್ಪಟ್ಟನು, ಆತ ನಮಗೋಸ್ಕರ ಸತ್ತನು. ಪ್ರಿಯರ ಮಕ್ಕಳೇ, ನಾವು ಈ ಲೋಕದಲ್ಲಿ ಯಾರ ರಾಯಭಾರಿಗಳು ಅಲ್ಲ. ಈ ಲೋಕದಲ್ಲಿರುವ ಅಧಿಕಾರಿಗಳಾಗಲಿ, ಸರ್ಕಾರವಾಗಲಿ, ಅಥವಾ ಭಾರತದ ರಾಯಭಾರಿಗಳಲ್ಲ. ನಾವೆಲ್ಲರೂ ಕೂಡ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಅಂದರೆ ಕ್ರಿಸ್ತನನ್ನ ಒತ್ತುಕೊಳ್ಳುವಂಥ ರಾಯಭಾರಿಗಳು, ಕ್ರಿಸ್ತನನ್ನ ಪ್ರಕಟಪಡಿಸುವಂಥ ರಾಯಭಾರಿಗಳು, ಕ್ರಿಸ್ತನನ್ನ ತೋರ್ಪಡಿಸುವಂಥ ರಾಯಭಾರಿಗಳು, ಕ್ರಿಸ್ತನನ್ನ ಪ್ರಚಾರ ಮಾಡುವಂಥ ರಾಯಭಾರಿಗಳು, ಕ್ರಿಸ್ತನ ಬಗ್ಗೆ ಹೇಳುವಂಥ ರಾಯಭಾರಿಗಳು ನಾವಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನೀವು ಇವತ್ತಿನವರೆಗೆ ಯಾರಿಗೆ ರಾಯಭಾರಿಗಳಾಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವೇ ಪರೀಕ್ಷಿಸಿ ನೋಡಿಕೊಳ್ಳ್ರಿ. ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನಿಗೆ ಮಾತ್ರವೇ ರಾಯಭಾರಿಗಳಾಗಿದ್ದೇವೆ. ವಿ ಆರ್ ದ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ನಾವು ಆತನ ರೆಪ್ರೆಸೆಂಟ್ ಮಾಡುವಂಥ ಒಂದು ವ್ಯಕ್ತಿಗಳಾಗಿದ್ದೇವೆ. ಆತನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡೋದ್ರಿಂದ, ನಾವು ಆತನನ್ನು ಅಂಗೀಕರಿಸಿಕೊಂಡಿರೋದ್ರಿಂದ, ನಾವು ಆತನ ಆತ್ಮವನ್ನು ಒಡ್ಡಿಕೊಂಡಿರೋದ್ರಿಂದ, ನಾವು ಆತನ ಆತ್ಮ ಮಕ್ಕಳಾಗಿರುವುದರಿಂದ, ನಮಗೆ ಆತನ ಮಕ್ಕಳಾಗುವ ಅಧಿಕಾರ ಕೊಟ್ಟಿರುವುದರಿಂದ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ, ಇನ್ನು ವಾಕ್ಯವನ್ನು ಕೇಳುವಂತ ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ವಾಕ್ಯದ ಮುಖಾಂತರ ಸ್ವಾಮಿ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬ ವಾಕ್ಯಗಳ ಮುಖಾಂತರ ನನ್ನೊಟ್ಟಿಗೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.